ಹಾಯ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಿಮ್ಮೆಲ್ಲರಿಗೂ ಇವತ್ತ ನಮ್ದು ಡ್ರೈವಿಂಗ್ ಕ್ಲಾಸ್ ಲಾಸ್ಟ್ ಡೇ ಐತಿ. ನಾನು ಆಲ್ಮೋಸ್ಟ್ 25 ಡೇಸ್ ಆಗತ್ತು ಹೊರಟ. ಅದ 28 ಡೇಸ್ ಕ್ಲಾಸ್ ಅದಾವು. ನಾನು ಈಗ ಒಂದ್ ವಾರಲೆ 2 ಕ್ಲಾಸ್ ಮಾಡ್ಕೊಳಕತ್ತೀನಿ. ಸೊ ಅದಕ್ಕೆ ನನ್ನ ಕ್ಲಾಸ್ ಜಲ್ದಿ ಮುಗಿಯಾಗತ್ತವು. ಇವತ್ ನನ್ ಲಾಸ್ಟ್ ಡೇ ಇದ್ದಿದ್ದಕ್ಕ ಇವ್ರು ನಾ ಹೆಂಗ್ ಡ್ರೈವಿಂಗ್ ಮಾಡ್ತೀನಿ, ಏನ್ ಕಲ್ಕೊಂಡೇನಿ ಅನ್ನೋದನ್ನ ನೋಡಾಕ್ ಬರಾಕತ್ತಾರ. ಮತ್ತ ನಾ ಸ್ಕೂಟಿ ಹೊಡ್ಯಾಕ್ ಕಲ್ಕೊಂಡೇನಂತ ಇವತ್ ನಾನ ಸ್ಕೂಟಿ ಡ್ರೈವ್ ಮಾಡಾಕತ್ತೇನಿ ಅಲ್ಲಿ ಮಠ. ಸೊ ಇವತ್ತ ನಿಮ್ಗ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ, ನಿಮ್ದ ಡ್ರೈವಿಂಗ್ ಕ್ಲಾಸ್ ಲಾಗ್ ಹಾಕ್ರಿ ಅಂತ ಯಾಕ ಇವತ್ತ ನಾವ್ ಡ್ರೈವಿಂಗ್ ಕ್ಲಾಸ್ ಲಾಗ್ ಮಾಡಾಕತ್ತೇವಿ. ಇವತ್ ಏನ್ ಹೇಳ್ಕೊಡ್ತಾರೋ ನೋಡೋಣ ಡ್ರೈವಿಂಗ್ ಕ್ಲಾಸ್ ಒಳಗ. ಇಲ್ಲೇ ನಮ್ಗೆ ಒಂದು ಬುಕ್ ಕೊಟ್ಟಿರ್ತಾರೋ, ಅದ್ರೊಳಗೆ ನಮಗೆ ಎಷ್ಟು ಕ್ಲಾಸ್ ಅದು ಅನ್ನೋದನ್ನು ಎಂಟ್ರಿ ಮಾಡಿರ್ತಾರೋ. ಡೈಲಿ ಅದ್ರೊಳಗೆ ಎಂಟ್ರಿ ಮಾಡಿಸ್ಕೊಂಡ್ ಕೆಲಸ ನಾವು ಡ್ರೈವಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇವೆ. ಇದು ನಮ್ದು ಲಾಸ್ಟ್ ವಿಡಿಯೋದಾಗ ಅಟೆಂಡೆನ್ಸ್ ಬುಕ್. ಈಗ 1 ಪಾಯಿಂಟ್ ಆನ್ ಮಾಡ್ರಿ. ಇದಕ್ಕ ಇಗ್ನಿಷನ್ ಅಂತಾರ. ಇದೆಲ್ಲ ಇಗ್ನಿಷನ್ ಲೈಟ್ಸ್ ಎಲ್ಲ ಆನ್ ಆದ್ರಲ್ಲ, ಇದಕ್ಕ ಇಗ್ನಿಷನ್ ಅಂತ. ಇದ RPM ರೆವಲ್ಯೂಷನ್ ಪರ್ ಮಿನಿಟ್ ಹೆಂಗ್ ಎಕ್ಸಲೇಟರ್ ಮಾಡ್ತಿರಲ್ಲ ಹಂಗಿದ ತೋರಿಸ್ತೈತಿ. ಇದ ಸ್ಪೀಡ್ ತೋರಿಸ್ತೈತ್ರಿ. ಇದ ಕಿಲೋಮೀಟರ್. ಇದ ಫ್ಯೂಲ್. F ಅಂದ್ರೆ ಫುಲ್, E ಅಂದ್ರೆ EMT. ಇದಕ್ ಸ್ಟೇರಿಂಗ್ ಅಂತಾರ್ರಿ. ಇಲ್ಲ ಹಾರ್ನ್. ಈ ಸೈಡ್ ಇಂಡಿಕೇಟರ್ ಐತ್ರಿ. ಮೇಲ್ ಮಾಡ್ರಿ. ಇದ ಲೆಫ್ಟ್. ಸ್ವಲ್ಪ ಕೆಳಗ್ ಮಾಡ್ರಿ. ಇದ ಆಫ್. ಮತ್ ಕೆಳಗ್ ಮಾಡ್ರಿ. ಇದ ರೈಟ್. ಈಗ ಆಫ್ ಮಾಡ್ರಿ. ಈಗ ನೋಡ್ರಿ, ಇದಕ್ಕ ಗೇರ್ ಅಂತಾರ. ಈಗ ಕೆಳಗ್ ನೋಡ್ರಿ, ನಿಮ್ದ ರೈಟ್ ಸೈಡ್ ದಿಂದ ಇಲ್ಲಿ ನೋಡ್ರಿ, ಸ್ವಲ್ಪ ಮುಂದೆ ತಗೋರಿ. ಈಗ ನಿಮ್ದ ರೈಟ್ ಸೈಡ್ ದಿಂದ ABC. A ಫಾರ್ ಎಕ್ಸಲೇಟರ್, B ಫಾರ್ ಬ್ರೇಕ್, C ಫಾರ್ ಕ್ಲಚ್. ನಿಮ್ ರೈಟ್ ಸೈಡ್ ದಿಂದ ABC. ಇದಕ್ಕ ಗೇರ್ ಅಂತಾರ. ಇದೇವತ್ತು ಗೇರ್ ಹಾಕುವಾಗ ಕ್ಲಚ್ ಒತ್ತಿ ಗೇರ್ ಹಾಕ್ಬೇಕು. ಕ್ಲಚ್ ಒತ್ತಿ ಫುಲ್. ಇದ ಮಿಡಲ್ ಐತ್ರಿ, ಅಂದ್ರ ನ್ಯೂಟ್ರಲ್. ಇದ ನ್ಯೂಟ್ರಲ್ ಐತಿ. ಈಗ ನ್ಯೂಟ್ರಲ್ ಐತಿ ಅಂತ ನಾವ್ ಹೆಂಗ್ ಗೊತ್ತಾಗ್ತೈತ್ರಿ? ಇದ ಇಲ್ಲಿ ನೋಡ್ರಿ, ಹಿಂಗ್ ಚೆಕ್ ಮಾಡೋದು. ಲೆಫ್ಟ್ ರೈಟ್ ಹೋಯ್ತಂದ್ರ ನ್ಯೂಟ್ರಲ್. ಈಗ ಗೇರ್ನಾಗ ಇತ್ತಂದ್ರ ಹೋಗೋದಿಲ್ಲ ನೋಡ್ರಿ, ಲೆಫ್ಟ್ ರೈಟ್ ಹೋಗೋದಿಲ್ಲ. ನ್ಯೂಟ್ರಲ್ ಇತ್ತಂದ್ರ ಅಷ್ಟೇ ರೀ, ಲೆಫ್ಟ್ ರೈಟ್ ಹೋಗ್ತೈತ್ರಿ. ಈಗ ಫಸ್ಟ್ ಗೇರ್ ಹಾಕುವಾಗ ಲೆಫ್ಟ್ ಹೋಗಿ ಮುಂದ್ ಹೋದ್ರ ಫಸ್ಟ್ ಗೇರ್. ಸೆಕೆಂಡ್ ಹಾಕುವಾಗ ಲೆಫ್ಟ್ ಹಿಂಗ ಪ್ರೆಸ್ ಮಾಡಿ ಕೆಳಗ್ ಬಂದ್ರ ಸೆಕೆಂಡ್. ಥರ್ಡ್ ಹಾಕುವಾಗ ರೀ ನ್ಯೂಟ್ರಲ್ ಹೋಗಿ ಮುಂದ್ ಹೋದ್ರ ಥರ್ಡ್. ಫೋರ್ತ್ ಹಾಕುವಾಗ ಡೈರೆಕ್ಟ್ ಕೆಳಗ್ ಬಂದ್ರ ಫೋರ್ತ್. ಫಿಫ್ತ್ ಹಾಕುವಾಗ ನ್ಯೂಟ್ರಲ್ ಹೋಗಿ ರೈಟ್ ಹೋಗಿ ಮುಂದ್ ಹೋದ್ರ ಇದು ಫಿಫ್ತ್. ಮತ್ ನ್ಯೂಟ್ರಲ್ ಮಾಡುದ್ರಿ, ರೈಟ್ ಹೋಗಿ ಕೆಳಗ್ ಬಂದ್ರ ಇದ ರಿವರ್ಸ್. ಈಗ ನಾವು ಥರ್ಡ್ ಲೇ ಫೋರ್ತ್ ಡೈರೆಕ್ಟ್ ಕೆಳಗ್ ತಗೊಂಡ್ರಿ. ಈಗ ಫಿಫ್ತ್ ಲೇ ರಿವರ್ಸ್ ನ ಹಂಗ ಡೈರೆಕ್ಟ್ ಇಲ್ಲ ತಗೋವಾಗ ಬರಂಗಿಲ್ಲ, ನ್ಯೂಟ್ರಲ್ ಬರ್ಬೇಕು. ಇದೈತಿರಲ್ಲ, ಇದ ಯಾವತ್ತು ಗೇರ್ನಾಗ ಡೈರೆಕ್ಟ್ ಫಿಫ್ತ್ ಅಂದ್ರ 50 ಸ್ಪೀಡ್ ಇರ್ತೈತ್ರಿ ನಿಮ್. ಅವಾಗ ಡೈರೆಕ್ಟ್ ಯಾವತ್ತು ಬರಾಕ್ ಬರೋದಿಲ್ಲ. ನ್ಯೂಟ್ರಲ್ ಮಾಡುದ್ರಿ ರಿವರ್ಸ್. ಈಗ ನೀವ್ ಯಾವತ್ತು 50 ಸ್ಪೀಡ್ ಇರ್ತೈತಿ, ಅವಾಗ ಯಾವತ್ತು ರಿವರ್ಸ್ ತಗೋದಿಲ್ಲ ನೀವು. ಅವಾಗ ನೀವು ಫಸ್ಟ್ ಇದ್ದಾಗ, ಈಗ ನ್ಯೂಟ್ರಲ್ ಇದ್ದಾಗ ಸ್ಟಾಪ್ ಆಗಿತ್ತಂದ್ರ ಅಷ್ಟ ರೈಟ್ ಹೋಗಿ ಕೆಳಗ್ ಬರೋದು. ಯಾವ್ದು ಗೇರ್ನಾಗ ಇದ್ದಾಗ ಸ್ಪೀಡ್ ಇದ್ದಾಗ ಡೈರೆಕ್ಟ್ ರಿವರ್ಸ್ ಹಾಕೋದಿಲ್ಲ. ಸ್ಟಾಪ್ ಆದಾಗ ಗೇರ್ ರಿವರ್ಸ್ ಹಾಕ್ಬೇಕು. ಈಗ ನೋಡಿ, ಇದಕ್ಕ ಹ್ಯಾಂಡ್ ಬ್ರೇಕ್ ಅಂತಾರ. ಸ್ವಲ್ಪ ಮೇಲೆತ್ತಿ ಬಟನ್ ಪ್ರೆಸ್ ಮಾಡಿ ಕೆಳಗ್ ಮಾಡಿದ್ರ ಇದೇ ರಿಲೀಸ್. ಈಗ ಮುಂದ್ ಹೋಗ್ಬೋದ್ರಿ ನಾವು. ಬ್ರೇಕ್ ಹಿಡೀರಿ. ಈಗ ಲಾಕ್ ಮಾಡುವಾಗ ಡೈರೆಕ್ಟ್ ಬಟನ್ ಪ್ರೆಸ್ ಮಾಡೋದಿಲ್ರಿ, ಡೈರೆಕ್ಟ್ ಲಾಕ್. ಇದ ಲಾಕ್. ನಮ್ಗೆ ಟ್ರೈನ್ ಮಾಡೋರು ನಮ್ದು ಗಾಡಿ ಬೇಸಿಕ್ ಬಗ್ಗೆ ಎಲ್ಲ ಹೇಳ್ಕೊಟ್ಟ ಆದ್ಮೇಲೆ ಇವತ್ತು ನಿಮ್ದು ಲಾಸ್ಟ್ ಡೇ ಇದ್ದಿದ್ದಕ್ಕೆ ನಿಮ್ಗೆ ರಿವರ್ಸ್ ಹೇಳ್ಕೊಡ್ತೇವೆ ಅಂತ ಹೇಳ್ಕಸ ಒಂದು ಖಾಲಿ ರೋಡ್ ಕಡೆ ಕರ್ಕೊಂಡು ಹೊಂಟು. ಲೆಫ್ಟ್. ಸ್ಲೋ. ಸೆಕೆಂಡ್ ಗೇರ್. ರೈಟ್ ಸೈಡ್ ಇಂಡಿಕೇಟರ್ ಹಾಕೋರಿ. ಸ್ಲೋಲಿ ಟಚ್ ಮಾಡ್ರಿ ಬ್ರೇಕ್. ಮತ್ತ ಕ್ಲಚ್ ಫುಲ್ ಫಸ್ಟ್ ಗೇರ್. ಈಗ ಶೋಲ್ಡರ್ ಲೆವೆಲ್ ಡಿವೈಡರ್ ಬಂತಂದ್ರ ಫುಲ್ ಲಾಕ್ ಮಾಡೋದು. ಫುಲ್ ಲಾಕ್.
ಸ್ಲೋ ಕ್ಲಚ್ ಬಿಡು, ಸ್ಲೋಲಿ. ಗೇರ್ ಚೇಂಜ್. clutch full, horn, turn. Right side indicator, slow ಮಾಡ್ತೆ, horn, ಹೋಗಿ, turn, clutch full, slow ಬಿಡು clutch ಬಿಡು, horn, ಸರಿ. अब लीव करके स्टॉप स्टेट स्लोली स्टॉप. ಈಗ ಸೆಂಟರ್ ಮಿರರ್ ಅಡ್ಜಸ್ಟ್ ಮಾಡ್ಕೋರಿ. ಈಗ ಎರಡು ಮಿರರ್ ನೋಡಿ ರಿವರ್ಸ್ ಹೋಗ್ಬೇಕು, ರಿವರ್ಸ್ ಸ್ಟ್ರೇಟ್ ಹೋಗ್ಬೇಕು. ರಿವರ್ಸ್ ಗೇರ್ ಹಾಕ್ರಿ, ಸ್ಲೋಲಿ ಕ್ಲಚ್ ಬಿಡ್ರಿ. ಸ್ಟೇರಿಂಗ್ ಏನು ಮಾಡಬೇಡಿ, ಸ್ಟ್ರೇಟ್ ಹೋಗ್ಲಿ. ಸ್ವಲ್ಪ ಸ್ಲೋ ಲೆಫ್ಟ್ ಸ್ಟೆಪ್. ಈ ಮಿರರ್ ನೋಡ್ಕೊಳ್ಳಿ, ಕ್ರಾಸ್ ಹೊಂಟಿದ್ರೆ ಸ್ಟ್ರೇಟ್ ಹೊಂಟಿದ್ರೆ ಈ ಮಿರರ್ ನೋಡ್ಕೊಳ್ಳಿ. ಸ್ಲೋ ರೈಟ್ ಸ್ಟೆಪ್. ಒಂದು ತಿಂಗಳದೊಳಗೆ ನಮ್ಗೆ ಭಾಳ ಪೇಷನ್ಸ್ಲಿ ಡ್ರೈವ್ ಮಾಡೋದನ್ನು ಹೇಳಿಕೊಟ್ಟಾರು, ಭಾಳ ಚಲೋ ಹೇಳಿಕೊಡ್ತಾರೋ. ನೀವು ಯಾರು ಡ್ರೈವಿಂಗ್ ಕ್ಲಾಸಿಗೆ ಇದ್ರಂದ್ರೆ ಇಲ್ಲೇ ನೀವು ಸೇರ್ಕೋಬಹುದು. ಫುಲ್ ಆಫ್ ಮಾಡಿ ರೈಟ್, ಹಿಂಗೆ ಗಾಡಿ ಬರುತ್ತೆ ನೋಡ್ಕೊಳ್ರಿ, ಹೋಗಿ ಸ್ಟ್ರೇಟ್ ಹಾಕೊಂಬಿಟ್ಟ ಹಿಂಗೆ ರೀ, ಸ್ಟ್ರೇಟ್ ಆದ್ರಿ ಸ್ಟಾಪ್, ಸ್ಟ್ರೇಟ್ ಮಾಡಿರಿ ಸ್ಟೇರಿಂಗ್, ಹೋಗ್ಲಿ ರೀ ಸ್ಲೋ, ಸ್ವಲ್ಪ ಮುಂದೆ ಹೋಗ್ಲಿ ರೀ, ಸ್ಟಾಪ್. ಇದು ಸ್ಟ್ರೇಟ್ ಪಾರ್ಕಿಂಗ್. ರಿವರ್ಸ್ ಗೇರ್ ಹಾಕ್ರಿ. ಈಗ ಫಸ್ಟ್ ಗೇರ್ ಹಾಕಿ, ಈಗ ಗೇಟ್ ಎಂಡಿಂಗ್ ಪಾಯಿಂಟ್ ನಮ್ಮ ಕಾರ್ ಎಂಡಿಂಗ್ ಪಾಯಿಂಟ್ ಮ್ಯಾಚ್ ಆಗಿರ್ಬೇಕು, ಹೋಗ್ಲಿ ರೀ. ಸ್ವಲ್ಪ ಹೋಗ್ಲಿ ರೀ, ಸ್ಟಾಪ್. ಈಗ ರೈಟ್ ಫುಲ್ ಲಾಕ್ ಮಾಡಿ, ನಾವ್ ಯಾವ ಸೈಡ್ ಪಾರ್ಕ್ ಮಾಡ್ತಿದ್ವಿ ಆ ಸೈಡ್ ಫುಲ್ ಲಾಕ್ ಮಾಡ್ಬೇಕು. ಈಗ ಹಿಂದೂ ನೋಡ್ರಿ, ಗಾಡಿ ಬರತ್ತದ ನೋಡ್ಕೊಂಡು ಸ್ಲೋ ಕ್ಲಚ್ ಬಿಡಿ, ಸ್ಲೋಲಿ ಸ್ಟ್ರೇಟ್ ಆಗೋಮಟ ಸ್ಟೇರಿಂಗ್ ಹಂಗಾರಿ, ಇನ್ನೂ ಆಗಿಲ್ಲ, ಇನ್ನೂ ಆಗಿತ್ತು, ಹೋಗ್ಲಿ ಸ್ವಲ್ಪ ಇನ್ನು. ಈಗ ಸ್ಟ್ರೇಟ್ ಆತ್ರಿ, ಸ್ಟೇರಿಂಗು ಸ್ಟ್ರೇಟ್ ಮಾಡ್ಕೊ. ಈಗ ಸ್ಲೋ ಹಿಂದೆ, ಅಲ್ಲಿ ನೋಡ್ರಿ ಸ್ಟಾಪ್. ಇವತ್ತಿನ ಕ್ಲಾಸ್ದೊಳಗೆ ನಮ್ಗೆ ರಿವರ್ಸ್ ಹೆಂಗೆ ತೊಗೋಬೇಕು ಅನ್ನೋದನ್ನು ಹೇಳಿಕೊಟ್ರು. ಒಂದು 10-12 ರೌಂಡ್ ರಿವರ್ಸ್ ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಲಾಸ್ಟಿಗೆ ರಿವರ್ಸ್ ಪಾರ್ಕಿಂಗ ಮತ್ತು ಫ್ರಂಟ್ ಪಾರ್ಕಿಂಗ ಹೇಳಿಕೊಟ್ರು. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ನಮ್ಗೆ ಆಫೀಸ್ ಕಡೆ ಹೋಗಿ ಮುಗಿಸೇ ನಮ್ದು ಇವತ್ತಿನ ಕ್ಲಾಸ್ ಎಂಡ್ ಮಾಡಿದರು.